ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿನಗಳಿಂದ ಮೋಟಿವೇಶ್ನಲ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 2024 ಮುಗಿಯುವ ಹಂತದಲ್ಲಿದೆ. ಆದರೆ ನಾವು ಇನ್ನೂ ಎಲ್ಲಿ ಇದ್ದೇವೆಯೋ ಅಲ್ಲಿಯೇ ಇದ್ದೇವೆ. ಈ ಮಾತು ಎಲ್ಲರ ಮೈಂಡಲ್ಲಿ ಬರುತ್ತೆ. ಯಾಕೆ ಬರುತ್ತೆ ಗೊತ್ತಾ? ಅದಕ್ಕೆ ಕಾರಣ ನಾವು ಮಾಡಿದಂತಹ ವೇಸ್ಟ್ ಆಫ್ ಟೈಮ್. ಆದರೂ ಕೂಡ ನಮ್ಮಲ್ಲಿನ ಆಲಸ್ಯತನ ಹಾಗೆಯೇ ಹಾಸುಹೊಕ್ಕಾಗಿ ಅಡಗಿಕೊಂಡಿದೆ. ಕೆಲಸದಲ್ಲಿ ನಿರುತ್ಸಾಹ, ಅಭಿರುಚಿ ಕಳೆದುಕೊಳ್ಳುವುದು ಇವೆಲ್ಲವನ್ನು ಮೈಗೂಡಿಕೊಂಡಿವೆ ಅಲ್ವಾ? ಉತ್ಸಾಹ ನಾವು ಯಾಕೆ ಕಳ್ಕೊತೀವಿ ಗೊತ್ತಾ? ಅದೇ ಟೈಮ್ ಪಾಸ್ ಮಾಡಬೇಕು, ಎಂಜಾಯ್ ಮಾಡಬೇಕು, ಸ್ನೇಹಿತರ ಜೊತೆ ತಿರುಗಾಡಬೇಕು, ಎಲ್ಲರ ಜೊತೆ ಸಂಪರ್ಕದಲ್ಲಿರಬೇಕು. ಹೀಗೆ ಇವೆಲ್ಲವನ್ನು ಒಳಗೊಂಡಿರುವುದರಿಂದ ಆಲಸ್ಯತನ, ಕೆಲಸದಲ್ಲಿ ನಿರುತ್ಸಾಹ, ಎಂಜಾಯ್ ಮಾಡಬೇಕು ಅನ್ನೋ ವಿಷಯಗಳು ನಮ್ಮ ಮೈಂಡ್ನಲ್ಲಿ ಅಡಗಿಕೊಂಡಿರುವುದರಿಂದ ಈ ರೀತಿ ಆಗುತ್ತೆ. ಇವೆಲ್ಲವನ್ನ ಬಿಟ್ಟಾಗಲೇ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯ. ಇವೆಲ್ಲ ಮೈಂಡ್ನಿಂದ ತೆಗಿಬೇಕಾದ್ರೆ ಏನು ಮಾಡಬೇಕು ಅಂತ ಎಲ್ಲರ ತಲೆಯಲ್ಲಿ ಹೊಳಿಬೋದು. ಇವೆಲ್ಲವನ್ನು ಮೈಂಡ್ನಿಂದ ತೆಗಿಬೇಕಾದ್ರೆ ಹೊಸ ಹೊಸ ವಿಷಯಗಳನ್ನು ನಿಮ್ಮ ತಲೆಯಲ್ಲಿ ಅನ್ವೇಷಿಸಿ. ಇದರಿಂದ ನಿಮ್ಮ ಮೈಂಡ್ ಹೊಸ ಅಧ್ಯಯನದ ಬಗ್ಗೆ ಗಮನ ಕೊಡೋದಕ್ಕೆ ಶುರು ಮಾಡುತ್ತೆ. ಅದಲ್ಲದೆ ಅದರಲ್ಲಿ ಅಭಿರುಚಿ ಬರಲು ಶುರುವಾಗುತ್ತೆ. ಇದರಿಂದ ನೀವು ಟೈಮ್ ವೇಸ್ಟ್ ಮಾಡಲು ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡ್ತೀರಲ್ಲ, ಅದಕ್ಕಾಗಿ ನೀವು ಟೈಮ್ಗೆ ತುಂಬಾ ವ್ಯಾಲ್ಯೂ ಕೊಡ್ತೀರಾ. ಕೆಲವ್ರು ಹೇಳ್ಬೋದು, ಅರೆ ಏನ್ರಿ ಹೊಸ ಕೆಲಸ ಮಾಡೋದು ಬಹಳ ಕಷ್ಟ, ಹೊಸ ಕೆಲಸ ಮಾಡಿದವರೆಲ್ಲ ಉದ್ಧಾರ ಆಗಿಲ್ಲ, ಇನ್ನು ನಾವು ಉದ್ಧಾರ ಆಗ್ತೀವ ಅಂತ ನೀವು ಯೋಚಿಸ್ಬೋದು. ಯಾಕೆಂದ್ರೆ ಇಷ್ಟು ದಿವಸ ಮಾಡಿದ ಕೆಲಸದಲ್ಲೇ ನಾವು ಏನು ಸಾಧಿಸೋಕ್ಕಾಗಿಲ್ಲ, ಇನ್ನು ಹೊಸ ಕೆಲಸದಲ್ಲೂ ಸಾಧನೆ ಮಾಡ್ಬೋದಾ? ಹೀಗೆಲ್ಲ ನಿಮ್ಮ ತಲೆಯಲ್ಲಿ ಆಲೋಚನೆಗಳು ಬರ್ತಾ ಇರ್ತವೆ. ಆದರೆ ಈ ಎಲ್ಲ ಆಲೋಚನೆಗಳು ನೆಗೆಟಿವ್ ಆಲೋಚನೆಗಳು. ಅಂದ್ರೆ ನಿಮ್ಮ ಮೈಂಡ್ನಲ್ಲಿ ಎಲ್ಲಿಯವರೆಗೆ ಬರುತ್ತಿರುವ ಆಲೋಚನೆಗಳೆಲ್ಲ ನೆಗೆಟಿವ್ ವಿಚಾರಗಳೇ ಆಗಿರುವುದರಿಂದ ನಾನು ಈ ಮಾತುಗಳನ್ನು ಹೇಳುತ್ತಿದ್ದೇನೆ. ಈ ನೆಗೆಟಿವ್ ವಿಚಾರಗಳು ಬರಲು ಕಾರಣ ಏನೆಂದರೆ ಅದೇ ಆಲಸ್ಯತನ, ಟೈಮ್ ಪಾಸ್, ಎಂಜಾಯ್ ಮಾಡಬೇಕು ಹಾಗೂ ಕೆಲಸದಲ್ಲಿ ಅಭಿರುಚಿ ಕಳೆದುಕೊಳ್ಳುವುದು. ಅದಕ್ಕಾಗಿ ಇವೆಲ್ಲವನ್ನ ಹಿಂದೆ ಬಿಟ್ಟು ಬಿಡಿ. ಸಜ್ಜನ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.